ಅಂತೆಲ್ಲ ಕಿಚನ್. ಈ ದಿನ ನಾವು ಈರುಳ್ಳಿ ಗ್ರೀನ್ ಗೊಜ್ಜು ಮಾಡೋಣ. ಇದು ಮೈಸೂರು ಮೈಲಾರಿ ಹೋಟ್ಲು ಸ್ಪೆಷಲ್ ಈರುಳ್ಳಿ ಗ್ರೀನ್ ಗ್ರೇವಿ. ಈಗ ಮೊದಲಿಗೆ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಮೊದಲಿಗೆ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಮಸಾಲೆನ ಸ್ವಲ್ಪ ಹುರಿಗಡಲೆ ತೊಗೊಂಡಿದ್ದೀನಿ, ಒಂದು 4 ಸ್ಪೂನಷ್ಟು. ಸ್ವಲ್ಪ ಹಸಿ ತೆಂಗಿನಕಾಯಿ, ಹುರಿಗಡಲೆ ಹಾಕಿದ್ರೆ ಗ್ರೇವಿ ತಿಕ್ನೆಸ್ ಬರುತ್ತೆ. ಮತ್ತು ಖಾರಕ್ಕೆ ತಕ್ಕಂತೆ ಒಂದು 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ಶುಂಠಿ, ಸ್ವಲ್ಪ ಪುದೀನ ಸೊಪ್ಪುಗಿಂತ ಸ್ವಲ್ಪ ಹೆಚ್ಚು ಕೊತ್ತಂಬರಿ ಸೊಪ್ಪು. ಇದು ಗ್ರೀನ್ ಕಲರ್ ಬರಬೇಕಲ್ಲ, ಅದಕ್ಕೆ ಸ್ವಲ್ಪ ಹೆಚ್ಚು ಕೊತ್ತಂಬರಿ ಮತ್ತು ಪುದೀನ ಆ್ಯಡ್ ಮಾಡೋಣ. ಈಗ ಇಷ್ಟನ್ನು ಕೂಡ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಗ್ರೇವಿ ಈ ರೀತಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಒಲೆ ಮೇಲೆ ಬಾಣಲೆನ ಇಟ್ಟಿದ್ದೀನಿ. ಈಗ ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆನ ಸೇರಿಸೋಣ. ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಮತ್ತು 1/4 ಸ್ಪೂನು ಜೀರಿಗೆನ ಹಾಕೋಣ. ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿಲಿ. ಸಾಸಿವೆ ಪಡೀತಾ ಇದೆ. ಈಗ ಅದಕ್ಕೆ ನಾನು 2 ಈರುಳ್ಳಿನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದ್ದಕ್ಕೆ, ಅದನ್ನು ಹಾಕೋಣ. ಈ ಸಾಗೋಗೆ ಈರುಳ್ಳಿನೇ ಮೇಯ್ನು. ಇದರ ಜೊತೆಗೆ ಸ್ವಲ್ಪ ಕರಿಬೇವಿನ ಎಲೆಗಳು. ಈಗ ಇದು ಸ್ವಲ್ಪ ಲೈಟಾಗಿ ಫ್ರೈ ಮಾಡೋಣ. ನೋಡಿ, ಈರುಳ್ಳಿ ಫ್ರೈ ಆಗ್ತಾಯಿದೆ. ಈಗ ಅದಕ್ಕೆ ನಾನು 2 ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಸೇರಿಸೋಣ. ಟೊಮೊಟೊ ಈರುಳ್ಳಿ ಎಲ್ಲ ಕೂಡ ಸ್ವಲ್ಪ ಸಾಫ್ಟಾಗಿ ಫ್ರೈ ಆಗಿ, ಈರುಳ್ಳಿ ಟೊಮೊಟೊ ಸ್ವಲ್ಪ ಫ್ರೈ ಆಗೋದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಆಗ ಬೇಗ ಅದು ಸಾಫ್ಟ್ ಆಗುತ್ತೆ. ನೋಡಿ, ಇದು ಈರುಳ್ಳಿ ಮತ್ತು ಟೊಮೊಟೊ ಸ್ವಲ್ಪ ಫ್ರೈ ಆಗಿದೆ, ಮತ್ತು ಈರುಳ್ಳಿ ಕಲರು ಕೂಡ ಸ್ವಲ್ಪ ಚೇಂಜ್ ಆಗಿದೆ. ಈಗ ಅದಕ್ಕೆ ನಾವು ರುಬ್ಬಿರುವಂಥ ಮಸಾಲೆನ ಸೇರಿಸೋಣ. ಈಗ ನಾವು ರುಬ್ಬಿರುವಂಥ ಪೇಸ್ಟ್ನ ಹಾಕೋಣ, ಮಸಾಲೆನ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಈಗ ಉಪ್ಪು ಹಾಕಿದ್ದೀವಲ್ಲ, ಎಲ್ಲನೂ ಮಿಕ್ಸ್ ಮಾಡೋಣ. ಈಗ ಇದು 1-2 ನಿಮಿಷ ಕುದಿಬೇಕು. ಆಗ ಅದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಕೂಡ ಹೋಗುತ್ತೆ. ಆಗ ಗೊಜ್ಜು ಗಮ್ ಅನ್ನುತ್ತೆ. ಈಗ ಇದನ್ನು 1-2-3 ನಿಮಿಷ ಬೇಯಿಸೋಣ. ನೋಡಿ, ಗೊಜ್ಜು ಈಗ ಚೆನ್ನಾಗಿ ಕ್ಲೀನಾಗಿ ಬೆಂದಿದೆ. ಅದರ ಹಸಿ ಸ್ಮೆಲ್ಲೆಲ್ಲ ಹೋಗಿ ಈಗ ಗಮ್ ಅಂತ ಇದೆ. ಮೈಸೂರು ಮೈಲಾರಿ ಹೋಟೆಲ್ ಸ್ಪೆಷಲ್ ಗ್ರೀನ್ ಈರುಳ್ಳಿ ಗ್ರೇವಿ, ಗ್ರೀನ್ ಈರುಳ್ಳಿ ಗೊಜ್ಜು. ದೋಸೆ, ಚಪಾತಿ, ಪೂರಿ ಎಲ್ಲದಕ್ಕೂ ಕೂಡ ಇದು ಹೊಂದ್ಕೊಳ್ಳುತ್ತೆ. ಆ ಹೋಟೆಲ್ನಲ್ಲಿ ಇದನ್ನು ದೋಸೆ ಜೊತೆಗೆ ಸರ್ವ್ ಮಾಡ್ತಾರೆ. ಈಗ ಎಲ್ಲ ಕುದ್ದಿದೆ, ಒಲೆ ಆಫ್ ಮಾಡೋಣ. ನೋಡಿ, ಮೈಲಾರಿ ಹೋಟೆಲ್ ದೋಸೆ ಮತ್ತು ಗ್ರೀನ್ ಗ್ರೇವಿನ ಸರ್ವ್ ಮಾಡೋಣ. ಇದು ಇಡ್ಲಿ, ದೋಸೆ, ಚಪಾತಿ, ಪೂರಿ, ದೋಸೆ ಎಲ್ಲದಕ್ಕೂ ಕೂಡ ಇದು ಹೊಂದ್ಕೊಳ್ಳುತ್ತೆ. ಆದರೆ ಅಲ್ಲಿ ಹೋಟೆಲ್ನಲ್ಲಿ ಇದನ್ನು ದೋಸೆಗೆ ಸರ್ವ್ ಮಾಡ್ತಾರೆ. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್.